ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ದಿನಗಳಿಂದ ಹೋರಾಟ ಆಗ್ತಾನೆ ಇತ್ತು. ಈ ಹೋರಾಟ ಶಾಂತ ಸ್ವರೂಪದಿಂದ ಆಗ್ತಾ ಇತ್ತು. ಬಟ್ ಒಂದೇ ಒಂದು ದಿನಕ್ಕೆ ಹೋರಾಟದ ಸ್ವರೂಪನೇ ಬದಲಾಗ್ಬಿಟ್ಟಿದೆ ಅಂತೆ. ಸಂಘರ್ಷ ತಾರಕಕ್ಕೇರಿದೆ ಅಂತೆ. ಹಾಗಾದ್ರೆ ಆಗಿದ್ದಾದ್ರೂ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜಯಪುರದಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜು ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಎಂದು ಕಳೆದ 100 ದಿನಗಳಿಂದ ಶಾಂತವಾಗಿ ಹೋರಾಟ ನಡೆಯುತ್ತಿತ್ತು. ಆದರೆ ಸಚಿವ ಎಂಬಿ ಪಾಟೀಲ್ ನಿವಾಸದ ಬಳಿ ನಡೆದ ಘಟನೆ ಬಳಿಕ ಇಡೀ ಹೋರಾಟದ ದಿಕ್ಕೇ ಬದಲಾಗಿದೆ. ಪ್ರತಿಭಟನೆ ವೇಳೆ ಸಂಗಣ್ಣ ಬಸವೇಶ್ವರ ಸ್ವಾಮೀಜಿ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಹಿನ್ನೆಲೆ 27 ಹೋರಾಟಗಾರರ ವಿರುದ್ಧ ಕೇಸ್ ಮೇಲೆ ದಾಖಲಾಗಿದೆ. ಅದರಲ್ಲಿ ಈಗ 6 ಜನರು ಜೈಲು ಪಾಲಾಗಿದ್ದಾರೆ. ಅಲ್ಲದೆ ತಡರಾತ್ರಿ ಹೋರಾಟದ ಸ್ಥಳಕ್ಕೆ ಬಂದ ಪೊಲೀಸರು ಟೆಂಟ್ ತೆರವು ಮಾಡಿದ್ದಾರೆ. ಇದರಿಂದಾಗಿ ಸರ್ಕಾರದ ವಿರುದ್ಧ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ 100 ದಿನದ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರಿಗೆ ಆಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಕೆಟ್ಟ ಹೆಸರು ತರಲಿಕ್ಕೆ ಒಂದು ಸಂಚನ ರೂಪಿಸಿದ್ದಾರೆ. ಜಿಲ್ಲೆಯ ಒಂದು ಏನಪ್ಪಾ ಅಂತಂದ್ರೆ ಉಸ್ತುವಾರಿ ಮಿನಿಸ್ಟ್ರಿಗೆ ಇದು ಕೆಟ್ಟ ಹೆಸರು ಬರ್ತದೆ. ಯಾಕಂದ್ರೆ 100 ದಿನಗಳ ಪೂರೈಸಿರ್ತಕ್ಕಂಥ ಹೋರಾಟವನ್ನ ಒಂದು ರಾತ್ರೋರಾತ್ರಿ ಕಿತ್ತೊಗೆದಿರ್ತಕ್ಕಂಥದ್ದಾಗಿರ್ಬೋದು. ಅತ್ತ ಹೋರಾಟಗಾರರು ಕಾನೂನು ಸಂಘರ್ಷ ಮಾಡುತ್ತಿದ್ರೆ, ಇತ್ತ ಜಿಲ್ಲೆಯ ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ರಾಜ್ಯ ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ದ್ವೇಷ ಸಾಧಿಸುತ್ತಿದೆ ಎಂದು ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಅದೇ ಕಾರಣಕ್ಕೂ ಪಿಪಿಪಿ ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲೇಬೇಕು ಅನ್ನೋಂಥ ಹಕ್ಕು ವ್ಯಕ್ತ ಮಾಡ್ತೀನಿ. ಒಂದು, ನಿನ್ನೆ ಏನು ಹೋರಾಟಗಾರರು ಮತ್ತು ಮಠಾಧೀಶರ ಮೇಲೆ ನೀವು ಲಾಠಿ ಪ್ರಹಾರ ಮಾಡಿರಿ, ತಳ್ಳಾಡಿರಿ, ಎಳೆದಾಡಿರಿ. ಸರ್, ನೀವು ಪೊಲೀಸರು ಬಿನ್ ಡ್ರೆಸ್ ಮೇಲೆ ಹೋಗಿ ಕ್ಯಾಮಿ ಮೇಲೆ ಕೈ ಹಾಕ್ಲಕ್ಕೆ ಎಷ್ಟು ಧೈರ್ಯ ರೀ ನಿಮಗೆ? ಎಷ್ಟು ಧೈರ್ಯ? ಅವ್ರ ಮೊಬೈಲ್ ಕಸ್ಕೊತೀರಿ. 106 ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಜನ. ಇಂಥ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಹೋರಾಟದ ವೇದಿಕೆ ಕಿತ್ತೋಗಿದ್ರು? ನಮ್ಮ ಹೋರಾಟಗಾರರು ಏನು ಆಸ್ತಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ಏನು ಹಾನಿ ಮಾಡಿರಲಿಲ್ಲ. ಯಾವ ಕಾರಣಕ್ಕಾಗಿ ನೀವು ಎಫ್ ಐ ಆರ್ ಮಾಡಿದ್ರಿ? ಇವತ್ತು ಹೋರಾಟವನ್ನು ಸ್ವಲ್ಪ ತೀವ್ರತೆ ಪಡ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಹೋರಾಟ ಶಿಫ್ಟ್ ಆಗಿತ್ತು. ಇತ್ತ ಬಂಧಿಸಿದ ಹೋರಾಟಗಾರರನ್ನು ಬಿಡುಗಡೆ ಮಾಡುವಂತೆ ರೈತ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ಮನವಿ ಮಾಡಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಹೋರಾಟ ಒಂದೇ ದಿನದಲ್ಲಿ ದಿಕ್ಕು ತಪ್ಪಿದ್ದು ಮುಂದೆ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.